ಸರ್ ವಾಟರ್ ಪ್ಲೀಸ್. ಸರ್ ಪ್ಲೀಸ್. ಸರ್ ಏನ್ ಕೊಡ್ಲಿ ಸರ್? ಮೂಸಂಬಿ ಜ್ಯೂಸ್, 2 ಮೂಸಂಬಿ ಜ್ಯೂಸ್. ಎಸ್ ಸರ್. ಹಾ, ಅಂತೂ ಭಯಾನಕ ಕಿಲಾಡಿ ಇದೆಯಪ್ಪ ನೀನು. ನಿಮ್ ಮಾವಂಗೆ ಬಿಸ್ಕೆಟ್ ಹಾಕೊಂಡು ಓಡಾಡ್ತಾ ಇದೀಯಾ. ಓಹ್, ನಮ್ಮ ಮಾವನೇನ್ ಕಮ್ಮಿ ಇಲ್ಲಪ್ಪ. ದಿನಕ್ಕೊಂದೊಂದು ಹೊಸ ಐಡಿಯಾ ಹುಡುಕ್ತಾ ಇರ್ತಾರೆ ನನ್ನ ಕಂಡಮ್ ಮಾಡಕ್ಕೆ. ಬೇರೆ ಮನೆ ಮಾಡ್ಬಿಡು, ಪ್ರಾಬ್ಲಮ್ ಸಾಲ್ವ್ ಅಲ್ಲ. ಅದು ಬೇಡ ಅಂತಾರೆ, ಮನೆ ಅಳಿಯನಾಗೇ ಇರುವಂತಾರೆ. ಇನ್ನೇನಪ್ಪ ಜಾಕ್ ಪಾಟು. ಹಾಗಾದ್ರೆ ದುಡ್ದಿದ್ದೆಲ್ಲ ಸೇವಿಂಗ್ಸ್ ಏನು? ಖಂಡಿತ ಇಲ್ಲ. ನಾಳೆ ಯಾವತ್ತಾದ್ರು ಒಂದಿನ ಮಾತು ಬರಬಾರ್ದು ಅಂತ ತಿಂಗಳಾಗ್ತಿದಂಗೆ ನಮ್ಮ ಅತ್ತೆ ಕೈಗೆ 3,000 ರೂಪಾಯಿ ಕೊಟ್ಬಿಡ್ತೀನಿ. ಅದು ಒಂಥರ ಒಳ್ಳೇದೇ. ಬಿಡಿ, ಏನ್ ಮಾಡಿದೆ ನೋಡಲ್ಲ, ಅವ್ರ ಮೇಲೆಲ್ಲ ಬಿತ್ತು. ಸರ್ ಸಾರಿ ಸರ್. ಪಾಪ ನೀನ್ ಹೇಳ್ದಂಗೆ ಜಿಪ್ನು ನಾರಾಯಣರಾಯರ್ ಮನೆಗೆ ಹೋಗಿದೆ. ಮೊದ್ಲೇ ಮಗಳಿಗೆ ಮದ್ವೆ ಆಗ್ಬಿಟ್ಟಿದ್ಯಂತೆ. 2ನೇ ಮಗಳವಳೆ ಸಂಜನಾ ಅಂತ. ಆಗ್ಲೂ ರಾತ್ರಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಕೈಯೆಲ್ಲ ಆಡಿಸ್ತೀಯಲ್ಲ ನೀನು. ಯಾಕೋ? ಒಂದ್ ನಿಮಿಷ ಇರು. ನೀನ್ ಬಾರಪ್ಪ ಈ ಕಡೆ. 1 ನಿಮಿಷ ಬಂದೆ. ಏನು? ಬಂದೆ. ನೀನ್ ಮಾಡಿದ ಕೆಲ್ಸಕ್ಕೆ ಅವ್ರು ನನ್ ಮಕ್ಕೆ ಕ್ಯಾಕರ್ ಸುಗ್ದಿಲ್ಲ ಅಷ್ಟೇ. ನೀನು ನೋಡ ಅವ್ರು ಏನಂದ್ರು? ಅವ್ರು ನನ್ ಗುರ್ತಿಡಿಲಿಲ್ಲ. ನನ್ ಪರಿಚಯ ನಾನೇ ಮಾಡ್ಕೊಂಡು ಅಮೇರಿಕಾನಲ್ಲಿರೋ 4 ಹೋಟ್ಲ್ ನೋಡ್ಕೊಂತ ಇದೀನಿ ಅಂದೆ. ಅಯ್ಯೋ ಕಳ್ಳನ್ ಮಕ್ಳ. 2ನೇ ಮಗಳು ಮದ್ವೆ ಬಗ್ಗೆ ಏನಂದ್ರು? ನಾನು ನನ್ ಬಗ್ಗೆ ಇಂಪ್ರೆಸ್ ಆಗತ್ತರ ಮಾತಾಡಿದೀನಿ. ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ಕಳ್ಳನ ಮಗ ಜೋಣ ಮುರಿ. ಅಪ್ಪ ಅಪ್ಪ ಖರ್ಚಿಗೆ ದುಡ್ಡು ಕೊಡಪ್ಪ. ನಾನು ಇನ್ನು ಟಿಪ್ಸೇ ಬಂದಿಲ್ಲ. ಹೊಸ ಬಟ್ಟೆ ತೊಗೊಳೋದ್ ಬೇಡ, ಸ್ವೀಟ್ ತೊಗೊಳೋದ್ ಬೇಡ, ನಂಗ್ ಬೇಕಪ್ಪ. ಬ್ಯಾಡಾದ್ರು ಬೇಸಿಗೆ ಎಲ್ಲ ಉಟ್ಬಿಟ್ರು ಇನ್ನೊಂದು ಮಗ. ಅಯ್ಯೋ ಎಲ್ಲೈತಪ್ಪ. ಏನ್ ಟ್ಯಾಕ್ಸ್ ಆಗ್ತೇನೆ ನೀನಲ್ಲ ಹಾಳಾದವ್ರೆ. ನಾನಿನ್ನ ಸ್ವೀಟು ಬಟ್ಟೆ ಎಲ್ಲ ತೊಗೊಳೋದ್ ಬೇಡ. ಬರ್ತೀನಪ್ಪ. ಸಾರಿ ಪರವಾಗಿಲ್ಲ ಸರ್. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾ ಪರಿದೇವನ. ನನ್ನ ಅಮೆರಿಕಾ ಸ್ನೇಹಿತ ಅದೇ ಮಸಾಲ ದೋಸೆ ಮಾಧವರಾಯನ್ ಮಗ ಸೆಟ್ ದೋಸೆ ಸುಬ್ಬ ಬಂದಿನಲ್ಲ, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವನ ಅವತಾರ ನೋಡಿದ್ರೆ ಅವನೇ ದೋಸೆ ಹಾಕೊಂತಾರ ಇದ್ದಾನೆ. ಅಮೆರಿಕದಲ್ಲಿ ಅದೇನು ಹೋಟ್ಲ್ ಇಟ್ಟಿದಾನೋ ಏನೋ. ನಿನ್ ಎಲ್ಲರ ಮೇಲೂ ಅನುಮಾನನೇ. ಈಗ ಬರ್ಲಿ ವಿಚಾರಿಸೋಣ. ಅಂಕಲ್ ತಗೊಳ್ಳಿ ಅಂಕಲ್, ಫ್ರೂಟ್ಸ್ ಅಂಡ್ ಸ್ವೀಟ್ಸ್. ಇದೆಲ್ಲ ಯಾಕಪ್ಪ? ಸುಮ್ನೆ ಅಂಕಲ್, ಪರವಾಗಿಲ್ಲ ತಗೊಳ್ಳಿ. ಕೂತ್ಕೋ. ಥ್ಯಾಂಕ್ ಯು ಅಂಕಲ್. ಮತ್ತೆ ನಮ್ ಡ್ಯಾಡಿ ಅಮೆರಿಕಾಯಿಂದ ಫೋನ್ ಮಾಡಿದ್ರು. ನಿಮ್ ಬಗ್ಗೆ ಎಲ್ಲ ಕೇಳಿದ್ರು, ಎಲ್ಲ ಹೇಳಿದೀನಿ. ನಿಮ್ಮನ್ನು ಕರ್ಕೊಂಡು ಅಮೆರಿಕಾಗೆ ಬಂದ್ಬಿಡು ಅಂದ್ರು. ಅಮೆರಿಕಾಗೆ ನಾನೇ ಯಾಕಪ್ಪ? ಸುಮ್ನೆ ಅಂಕಲ್, ಮದ್ವೆ ಆದ್ಮೇಲೆ ಅಲ್ಲೇ ಬಂದ್ಬಿಡಿ, ಎಲ್ರು ಅಲ್ಲೇ ಇರೋಣ ಜಾಲಿಯಾಗೆ. ಅಂದ್ರೆ ನಿನ್ ಮದುವೆ ಫಿಕ್ಸ್ ಆಗಿದ್ಯಾ? ನೀವ್ ಒಪ್ಪಿದ್ರೆ ಅದಾದ ಹಾಗೆ. ನಾನು ಒಪ್ಪದ? ಎಸ್ ಅಂಕಲ್. ನಿಮ್ 2ನೇ ಮಗಳು ಸಂಜನಾ ನನ್ ಕೊಟ್ಟು ಮ್ಯಾರೇಜ್ ಮಾಡಿದ್ರೆ ನಿಮ್ ಪೂರ್ತಿ ಫ್ಯಾಮಿಲಿ ಅಮೆರಿಕನಲ್ಲಿ ಸೆಟ್ಲ್ ಆಗ್ಬೋದು. ಗಜಲಕ್ಷ್ಮಿ, ಗಜು ಏನ್ರಿ ಅದು? ನೋಡಿದ್ಯಾ ಇವನ್ ಹೇಳೋ ಮಾತ್ ಕೇಳಿದ್ಯಾ? ಅಲ್ಲ, ಇವನು ಸಂಜೂನ್ ಮದುವೆ ಆಗ್ತಾನಂತೆ. ಮದುವೆ ಆದ್ಮೇಲೆ ನಾವೆಲ್ಲರೂ ಅಮೆರಿಕಾಗ ಹೋಗೋದಂತೆ. ಅಮೆರಿಕಾಗೆ ನೀವು ಧಾರಾಳವಾಗಿ ಹೋಗಿ, ನನಗೆ ಭಾರತನೇ ಸಾಕು. ಆಂಟಿ ಒಂದ್ಸರಿ ವಿಸಿಟ್ ಮಾಡಿ, ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ. ಸೆಟ್ಲ? ಒಳಗಡೆ ಅನ್ನ ಇಟ್ಟಿದ್ದೀನಿ, ಸೀದಾಗ್ಬಿಡುತ್ತೆ. ಅಂಕಲ್ ಏನಿದು? ಹಾಯ್ ಸಂಜು. ಹಾಯ್. ನನ್ ಜೊತೆ MG ರೋಡ್ ಹೋಗಿ ಬರಕ್ಕೆ ಕಂಪ್ನಿ ಕೊಡ್ತೀಯಾ ಪ್ಲೀಸ್? ಐ ಆಮ್ ಸೋ ಸಾರಿ, ನಂಗ್ ಬರ್ಕೊಳಕ್ ನೋಟ್ಸ್ ಇದೆ. ಅಂಕಲ್ ಬಾಮ್ಮ. ಹೋಗಕ್ ಆಗಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಕಮಾನ್ ಸಂಜು, ಬೇಗ ಹೋಗಿ ಬೇಗ ಬಂದ್ಬಿಡಣ ಪ್ಲೀಸ್. ಒಂದ್ ಅರ್ಧ ಗಂಟೆ ಹೋಗಿ ಬಂದ್ಬಿಡ. ನಾನ್ ನಿನ್ನ ಕಂಪನಿ ಕೊಡ್ಲಾ? ಅಂಕಲ್ ಹೂಸ್ ದಿಸ್? ಅವರು ನಮ್ ಮೊದಲನೇ ಅಳಿಯ. ಐ ಸಿ. ಹಲೋ ಹಲೋ. ಅಳಿಯಂದ್ರೆ ಕಂಪನಿ ಬೇಕು. ಏನ್ ನೀವ್ ಮಾಡ್ತಾ ಇರೋದು? ಅವನ್ ಮೇಲೆ ಯಾಕೆ ಕೈ ಮಾಡ್ತೀರಾ? ಅವನು ನನ್ ಫ್ರೆಂಡ್ ಮಗ, ಅಮೆರಿಕಾ ಇಂದ ಬಂದಿದ್ದಾನೆ. ಅಮೆರಿಕಾ? ಬಿಡಿ ಅವನ. ಅಯ್ಯೋ ಬಿಡದ? ಏಯ್ ಬಾಯ್ ಬಿಡ್ತೀಯಾ ಇಲ್ಲ ನಿಮ್ಮಪ್ಪ ಇಲ್ಲ ಯಾವ ಹೋಟೆಲ್ ಕೆಲಸ ಮಾಡ್ತೀರಿ ಅಂತ ಹೇಳ. ಅಂಕಲ್ ನಾನ್ ಮಾಡಿದೆಲ್ಲ ತಪ್ಪ ಅಂಕಲ್, ಪ್ಲೀಸ್ ಕ್ಷಮಿಸ್ಬಿಡಿ. ಇವರಪ್ಪ ಇಲ್ಲೇ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ವೇಟರ್ ಆಗಿ. ನೋಡಿ ನಿಮ್ ಅಮೆರಿಕದ ಅವತಾರನ. ಏಯ್ ಹೋಗ.
ಆಯ್ತಾ ನಿಮ್ ಮುಖಕ್ಕೆ ಮಂಗಳಾರತಿ? ಅವ್ನು ನೋಡಿದ್ರೆ ಅಮೆರಿಕದಿಂದ ಬಂದವನಾಗ ಇದ್ದಾನೆ, ಒಳ್ಳೆ ಕಾಡ್ ಕಪ್ಪಿ ತರ ಇದ್ದಾನೆ. ಭಾವ ಸೂಪರ್. ಕೊಡಿ ಕೈನಾ. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಯ್ತು. ಅಪ್ಪ ಅವ್ನ್ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತು ಹುಡ್ಗಿನ ಒಪ್ಸಿ MG ರೋಡ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ಅಪ್ಪ. ಲೇ ನನ್ ಮಗನೇ, ಅವ್ನ್ ಯಾರು ಅಂತ ತೋರ್ಸು, ಅವ್ನ್ ಕಾಲ್ ಮುರಿಸ್ಬಿಡ್ತೀನಿ. ತೋರಿಸ್ತೀನಪ್ಪ, ಟೈಮ್ ಬರ್ಲಿ ತೋರಿಸ್ತೀನಿ. ಅಯ್ಯ ನನ್ನ ಮಗನೇ, ಅಮಾವಾಸ್ಯೆ ಎಲ್ಲ ತಂಗಳ್ತೇನೆ, ನಡಿಯ ನಡಿಯಪ್ಪ. ನಡಿಯ. ಅಂತೂ ಆ ಹುಡ್ಗನ ಹೊಡೆದು ಓಡಿಸ್ಬಿಟ್ಟೆ ಅನ್ನು. ಮತ್ತೆ ಕಣ್ಣೆದುರಿಗೆ ಅನ್ಯಾಯ ನಡೀತಾ ಇದ್ರೆ ಬಿಡ್ತೀನಾ? ಅಂತೂ ನಿನ್ ನಾದ್ನಿಗೆ ಗಂಡು ಹುಡ್ಕೋ ಜವಾಬ್ದಾರಿ ನಿಂದೆ ಅನ್ನು. ಹೌದಪ್ಪ. ಈಗ ಅದೇ ನನಗೂ ನಮ್ಮ ಮಾವಂಗೂ ಬಿದ್ದಿರೋ ದೊಡ್ಡ ಚಾಲೆಂಜ್. ಗುಣವಂತ ಹುಡುಗನ್ನೇ ತರ್ತೀನಿ ಅಂತ ನಾನು, ಹಣವಂತ ಹುಡುಗನ್ನೇ ತರ್ತೀನಿ ಅಂತ ಅವರು. ವೆರಿ ಇಂಟ್ರೆಸ್ಟಿಂಗ್. ಯಾಕಾಗ್ಬಾರ್ದು? ಆನಂದ, ನನಗನ್ಸುತ್ತೆ ನನ್ನ ನಾದನಿಗೆ ನೀನೇ ಫಿಟ್ಟು ಅಂತ. ಅಯ್ಯೋ ನಾನಾ? ಹೇ, ನಿಮ್ ಮಾವ ಎಕ್ಸ್ಪೆಕ್ಟ್ ಮಾಡೋ ತರ ನಾನ್ ಸಾವುಕಾರ ಅಲ್ಲಪ್ಪ. ಯಾವ ಸಾವುಕಾರಂಗಿಂತಾನು ನೀನೇನು ಕಮ್ಮಿ ಇಲ್ಲ. ಮೊದಲು ಬಿಲ್ ಕೊಡು ಹೋಗೋಣ. ಪ್ಲಾನಿಂಗ್ ನಾನ್ ಮಾಡ್ತೀನಿ. ಪಾಪ ಇಲ್ಲಿ ಬಂದೆ ಸರ್. ಸರ್ ಚೇಂಜ್ ಸರ್. ಪರವಾಗಿಲ್ಲ ಬಿಡು. ಥ್ಯಾಂಕ್ ಯು ಸರ್. ಹೊಡೋಣ. ರೈಟ್. ಹೆಂಡತಿ ಮಕ್ಕಳ ಮುಂದೆ ತಲೆ ತಗ್ಸೋ ಹಾಗಿದ್ರೆ ಪರವಾಗಿಲ್ಲ, ಹಳಿಯನ್ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ನಲ್ಲ. ಅಯ್ಯೋ ನೋಡ್ಕೊಂಡು ಗಾಡಿ ಓಡ್ಸಕ್ಕಾಗಲ್ವೇನ್ರಿ? ಹೆಂಗ ನಂಗ್ ನುಗ್ಬಿಡ್ತೀರಲ್ಲ, ಸರಿಯಾಗಿ ನೋಡ್ಕೊಂಡು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ. ಆನಂದನ ಲಿಂಕ್ ಮಾಡಕ್ಕಿದೆ ರೈಟ್ ಟೈಮ್. ಆನಂದ, ಆನಂದ, ಇವರೇ ನಮ್ಮ ಮಾವ. ನೀನೇ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಡ್ರಾಪ್ ಮಾಡು. ಓಕೆ ಓಕೆ. ಒಂದು ನೆನಪಿರ್ಬೇಕು, ನಿನ್ನ ಮೇಲೆ ಇವ್ರಿಗೆ ಒಳ್ಳೆ ಅಭಿಪ್ರಾಯ ಬರಬೇಕು. ಡೋಂಟ್ ವರಿ. ಹೇಗೆ ಇಂಪ್ರೆಸ್ ಮಾಡ್ತೀನಿ ನೋಡ್ತಾ ಇರೋ. ಹೇಳ್ಪಡಿ ಸರ್, ಬನ್ನಿ ಸರ್. ಅಂದ್ರೆ ಹೋಗ್ಲಿ, ಗೊತ್ತಾಗಿಲ್ಲ ಅವ್ರಿಗೆ. ನಮ್ದೇನು ತಪ್ಪಿಲ್ಲ ಸರ್, ಅವರೇ ಬಂದು ಸಿಕ್ಕಾಕೊಂಡಿದ್ದು. ಬನ್ನಿ ಸರ್. ಆಪರೇಷನ್ ಸ್ಟಾರ್ಟ್ಸ್. ಎಸ್, ಆಲ್ ದ ಬೆಸ್ಟ್. ಯಾ, ಹುಷಾರಪ್ಪ. ಓ ಎಸ್, ಡೋಂಟ್ ವರಿ. ಮಾವ, ಮನೇಲಿ ಕಾಯ್ತಿರ್ತೀನಿ. ಟ್ರೀಟ್ಮೆಂಟ್ ತಗೊಂಡು ಬೇಗ ಬನ್ನಿ. ಮಾವ, ನಿಮ್ಮ ಎರಡನೇ ಅಳಿಯನ್ನ ಈ ಕೃಷ್ಣ KAS ಸೃಷ್ಟಿ ಮಾಡ್ತಾನೆ. ನೋಡ್ತಾ ಇರಿ.